ಸೊ ಇರಾನ್ ಮೇಲೆ B2 ಬಾಂಬರ್ ವಿಮಾನದಿಂದ ದಾಳಿಯನ್ನು ಮಾಡಲಾಗಿದೆ. ಅಮೆರಿಕ ತನ್ನ ಬತ್ತಳಿಕೆಯ ಪ್ರಬಲ ಅಸ್ತ್ರವನ್ನು ಅಮೆರಿಕ ಪ್ರಯೋಗಿಸಿದೆ. ಅತ್ಯಂತ ಪ್ರಬಲ ಅಸ್ತ್ರವನ್ನು ಇರಾನ್ನ 3 ಪರಮಾಣು ಘಟಕಗಳು ಉಡೀಸಾಗಿದೆ. ಹಾಗಾದರೆ ಅಮೆರಿಕ ಬಳಿ ಇರ್ತಕ್ಕಂಥ ಈ B2 ಬಾಂಬರ್ ಇದೆಯಲ್ಲ, ಈ B2 ಬಾಂಬರ್ ಅಂದರೆ ಏನು? ಜಗತ್ತಿನ ಬೇರೆ ಯಾವ ರಾಷ್ಟ್ರಗಳ ಬಳಿಯೂ ಇಲ್ಲವಾ? ಇದನ್ಯಾಕೆ ಇವರು ಇರಾನ್ ಮೇಲೆ ಪ್ರಯೋಗ ಮಾಡಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಹಾಗಾದರೆ ಏನಿದು? ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರ್ಪಡಿಸೋದು ಅಮೆರಿಕಾಗೆ ಆಗಾಗ್ಗೆ ಅವಶ್ಯಕತೆ ಬೀಳುತ್ತೆ. ಯಾಕೆಂದರೆ ಎಲ್ಲರೂ ತಾನು ಹೇಳ್ದಂಗೆ ಕೇಳಬೇಕಲ್ಲ, ತಾನು ಹೇಳಿದ್ರೆ ಜಿ ಹುಜೂರ್ ಅನ್ಬೇಕಲ್ಲ ಪ್ರತಿಯೊಬ್ಬರು ಕೂಡ. ಅದಕ್ಕೋಸ್ಕರ ಈ ಕೆಲಸ. ಓಕೆ, ಏನಿದರ ವಿಶೇಷತೆ? B2 ಬಾಂಬರ್ನ ವಿಶೇಷತೆ ಅಂತ ಹೇಳ್ಬಿಡ್ತೀವಿ. 14,000 kg ತೂಕದ ಬಾಂಬರನ್ನು ಬಳಸಿದೆ ಅಮೆರಿಕ. 14 ಟನ್ ಅಮೆರಿಕ ಬಳಸಿರೋದು. ಸದ್ಯದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬರ್ ಅಂತಲೇ ಪ್ರಸಿದ್ಧಿ ಪಡೆದಿರೋದು B2. ಅಮೆರಿಕ ವಾಯುಸೇನೆ ಬತ್ತಳಿಕೆಯ ಪ್ರಬಲ B2 ಬಾಂಬರನ್ನು ಬಳಸಲಾಗಿದೆ. B2 ಬಾಂಬರನ್ನು ಬಂಕರ್ ಬಸ್ಟರ್ ಬಾಂಬ್ ಅಂತಲೇ ಖ್ಯಾತಿ ಪಡೆದಿದೆ. ಹೇಳಿದ್ವಲ್ಲ, 200 ಮೀಟರ್ ಆಳದಲ್ಲಿರುವ ಗುರಿಯನ್ನು, ಭೂಮಿಯ ಕೆಳಗೆ 200 ಮೀಟರ್ ಆಳದಲ್ಲಿರುವ ಗುರಿಯನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಜೊತೆಗೆ 11,000 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ. ಇದು ಹಾರಾಡಬಲ್ಲಂತಹ ಶಕ್ತಿ ಇದೆ. ನಿರಂತರ 44 ಗಂಟೆಗಳ ಕಾಲ ಹಾರಾಡುವ ಸಾಮರ್ಥ್ಯ. ಅಂದರೆ ಇಂಧನ ಒಂದು ಸರ್ತಿ ಫುಲ್ ಆಗಿಬಿಟ್ರೆ 44 ಅವರ್ಸ್ ಅದು ಹಾರಾಟ ಮಾಡುತ್ತೆ. 34 ಆನೆಗಳ ತೂಕ ಇದಕ್ಕಿರ್ತಕ್ಕಂಥದ್ದು. ಒಂದು ಆನೆ ಅಂತಂದರೆ 3,500-4,000 5,000 kg ತನಕ ಬರುತ್ತೆ. ಈ B2 ಬಾಂಬರ್ನ ತೂಕನೇ ಅಷ್ಟು. ಅದರ ಜೊತೆಗೆ ಪೇಲೋಡ್ ಇಷ್ಟನ್ನು ಹೊತ್ತು ಸಾಗುವಂತಹ ಶಕ್ತಿ B2 ಬಾಂಬರ್ಗೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಈ B2 ಬಾಂಬರ್ನ ವಿಶೇಷತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಟ್ ಪ್ರಶ್ನೆ ಮೂಡುವಂಥದ್ದು, ಸರಿಯಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹೊಂದಿರದ ಇರಾನ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ತನ್ನ ಬತ್ತಳಿಕೆಯ ಅತ್ಯಂತ ಪ್ರಬಲ ಅಸ್ತ್ರವನ್ನು ಅಮೆರಿಕ ಬಳಸಿರ್ತಕ್ಕಂಥದ್ದು ಯಾಕೆ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅರವಿಂದ್, ಇಲ್ಲಿ ಸರಿಯಾದ ಏರ್ ಡಿಫೆನ್ಸ್ ಇರಲಿಲ್ಲ ಇರಾನ್ ಹತ್ರ, ಇಷ್ಟು ದೊಡ್ಡ ಪವರ್ಫುಲ್ ವೆಪನ್ ಯೂಸ್ ಮಾಡಬೇಕಾಗಿತ್ತ ಅನ್ನೋ ಒಂದು ಪ್ರಶ್ನೆ ಬರಬಹುದು. ಆದರೆ ಇಸ್ರೇಲ್ನ ಶಕ್ತಿ ಸಾಮರ್ಥ್ಯ ಗೊತ್ತಿದ್ದಂತಹ ಇರಾನ್ ತನ್ನ ಎಲ್ಲ ಪರಮಾಣು ಕೇಂದ್ರಗಳನ್ನು ಅಂಡರ್ ಗ್ರೌಂಡ್ ಮಾಡ್ಕೊಳ್ತಾ ಇತ್ತು. ಸೊ ಅಂಡರ್ ಗ್ರೌಂಡ್ ಬಾಂಬ್ ಅಟ್ಯಾಕ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡುವಂತಹ ವ್ಯವಸ್ಥೆ ಇಸ್ರೇಲ್ ಹತ್ರ ಇರಲಿಲ್ಲ. ಹೀಗಾಗಿ ಬಂಕರ್ ಬ್ಲಾಸ್ಟರ್ ಅನ್ನು ನಮಗೆ ಕೊಡಿ, ನಾವು ಹೋಗಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಇಸ್ರೇಲ್ ಕೇಳ್ತಾ ಇತ್ತು ಅಮೆರಿಕದ ಹತ್ರ. ಅಮೆರಿಕದ ಹತ್ರ ಒಟ್ಟು 20 B2 ಬಾಂಬರ್ಗಳಿದೆ. ವಿಶ್ವದ ಯಾವ ರಾಷ್ಟ್ರದ ಹತ್ರ ಕೂಡ ಇಷ್ಟು ದೊಡ್ಡ ಪವರ್ಫುಲ್ 5th ಜನರೇಷನ್ನ ಯುದ್ಧ ವಿಮಾನ ಇಲ್ಲ. ಇದರದ್ದು ಸಾಮರ್ಥ್ಯದ ಬಗ್ಗೆ ನಾವು ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ರಿ ಆಗಲೇ. 34 ಆನೆಗಳನ್ನ ಒಟ್ಟಿಗೆ ಹಾಕಿದಾಗ ತೂಕ ಬರುತ್ತಲ್ಲ, ಅದು ಖಾಲಿ ವಿಮಾನ ಇದ್ದಾಗ B2 ಬಾಂಬರ್ನ ತೂಕ. ಇನ್ನು ಪೇಲೋಡ್ಗಳನ್ನು ಹಾಕಿದಾಗ 1 ಲಕ್ಷಕ್ಕೂ ಹೆಚ್ಚು ತೂಕ ಒಂದೇ ಒಂದು ಬಾಂಬರ್ ತೂಗುತ್ತೆ, ಅಂದರೆ ಒಂದು ವಿಮಾನ ತೂಗುತ್ತೆ. ಇಷ್ಟು ತೂಕ ಇದ್ರೂ ಕೂಡ ಒಂಚೂರು ಸೌಂಡ್ ಮಾಡಲ್ಲ. ರಡಾರ್ನಲ್ಲಿ ಆಕಾಶದಲ್ಲಿ ಒಬ್ಬ ಕಳ್ಳನಂತೆ ಹೋಗುವ ಸಾಮರ್ಥ್ಯ ಈ ಯುದ್ಧ ವಿಮಾನಕ್ಕಿದೆ. ಹೀಗಾಗಿ ಎಷ್ಟೇ ಪವರ್ಫುಲ್ ರಡಾರ್ ಇದ್ದಿದ್ರು ಇಲ್ಲದೆ ಇದ್ದಿದ್ರು ಕೂಡ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. 11,000 ಕಿಲೋಮೀಟರ್ ಏಕಕಾಲಕ್ಕೆ ಒಂದ್ಸಲ ಫ್ಯೂಲಿಂಗ್ ಆದರೆ 11,000 ಕಿಲೋಮೀಟರ್ ನುಗ್ಗುವಂತಹ ಛಾತಿ ಕೂಡ ಇದಕ್ಕಿದೆ. ಅದಕ್ಕೆ ಇದನ್ನ ರಕ್ಷಣಾ ಲೋಕದಲ್ಲಿ ಗೂಳಿ ಅಂತ ಕರೀತಾರೆ, ರಕ್ಷಣಾ ಲೋಕದ ಬಾವಲಿ ಅಂತ ಕರೀತಾರೆ. ನೀವು ಆ ಆಕಾರ ನೋಡ್ಬೋದು, ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ವಿ ನಿಮಗೆ ಹೆಂಗಿದೆ ಇದು B2 ಬಾಂಬರ್ ಅಂತ. ಅದರದ್ದು ಕಂಪ್ಲೀಟ್ ಆಗಿ ಆ ಸ್ಟ್ರಕ್ಚರ್ ಇರ್ಬೋದು, ಶೇಪ್ ಇರ್ಬೋದು, ಎಲ್ಲವೂ ಕೂಡ ಕೇವಲ ಬಾಂಬ್ಗಳನ್ನು ಹಾಕೋದಕ್ಕಂತಾನೆ ನಿರ್ಮಾಣ ಮಾಡಿರೋದು. ಈ ಕಾರಣಕ್ಕೋಸ್ಕರ B2 ಬಾಂಬರ್ ವಿಶ್ವದ ಡೆಡ್ಲಿ ಬಾಂಬರ್ ಅಂತ ಕರೆಯಲಾಗುತ್ತೆ. ಆಮೇಲೆ ಇಲ್ಲಿ ತನಕ ಎಷ್ಟು ಬಾಂಬರ್ಗಳು ಇದೆ, ಒಂದೊಂದು ಬಾಂಬರ್ಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಅಮೆರಿಕ ಅಂತ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಒಂದು B2 ಬಾಂಬರನ್ನು ರೆಡಿ ಮಾಡೋದಕ್ಕೆ 17,600 ಕೋಟಿಯಷ್ಟು ರೂಪಾಯಿ ಬೇಕಾಗುತ್ತೆ. ಅದನ್ನು ಎತ್ತಿಡೋ ಕೆಲಸವನ್ನು ನಿರಂತರವಾಗಿ ಅಮೆರಿಕ ಮಾಡ್ಕೊಂಡು ಬರ್ತಾ ಇತ್ತು. ಇನ್ಫ್ಯಾಕ್ಟ್ ಇದನ್ನ ರಕ್ಷಣಾ ವಲಯದ ಅತಿ ದೊಡ್ಡ ಆನೆ ಅಂತ ಕೂಡ ಅಮೆರಿಕ ಕನ್ಸಿಡರ್ ಮಾಡುತ್ತೆ. ತನ್ನ ಎದುರಾಳಿಗಳನ್ನ ಕಂಪ್ಲೀಟ್ ಆಗಿ ಭೂಪಟದಿಂದ ನಾಶ ಮಾಡಬೇಕು ಅಂತ ಅಮೆರಿಕ ಯಾವಾಗ ಥಿಂಕ್ ಮಾಡುತ್ತೆ, ಆವಾಗ ಇದನ್ನು ಯೂಸ್ ಮಾಡಿದೆ. ಇದು ಫಸ್ಟ್ ಟೈಮ್ ಅಲ್ಲ ಆಕ್ಚುಲಿ B2 ಬಾಂಬರ್ನ ಆಚೆ ತೆಗೆದಿರೋದು. ಹಿಂದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಮೇಲೂ ಕೂಡ ಆಪರೇಷನ್ ಮಾಡಬೇಕಾದ್ರೆ B2 ಬಾಂಬರ್ನ ಉಪಯೋಗ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಲಿಬಿಯಾದಲ್ಲಿ ಕೂಡ ಅರಾಜಕತೆ ಹೆಚ್ಚಾದಾಗ, ಅಲ್ಲಿ ಟೆರರ್ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ಇದೇ B2 ಬಾಂಬರ್ನ ಬಳಸಿ ಬೇರೆ ಬೇರೆ ಸಾಮರ್ಥ್ಯದ ಬಾಂಬ್ಗಳನ್ನು ಹಾಕಿದ್ರು. ಸೊ GBU-57 ಇದು 13,000 kg ಸ್ಫೋಟಕ ಹೊಂದಿರುವಂತಹ ಬಾಂಬು. ಅದನ್ನ ನಾರ್ಮಲ್ ಏರ್ಕ್ರಾಫ್ಟ್ ನಲ್ಲಿ ತಗೊಂಡು ಹೋಗೋದಕ್ಕೆ ಅಮೆರಿಕದ ಹತ್ರ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ
B2 ಬಾಂಬರ್ ಅನ್ನು ಯೂಸ್ ಮಾಡಿದ್ದಾರೆ. ಮತ್ತೆ ಅಂಡರ್ ಗ್ರೌಂಡ್ ಆಪರೇಷನ್ಗೆ B2 ಬಾಂಬರ್ ಇಸ್ ದ ಬೆಸ್ಟ್ ಆಪ್ಷನ್ ಅನ್ನೋ ಕಾರಣಕ್ಕೆ ಅಮೆರಿಕ ಯೂಸ್ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಮತಾ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಮಾನ್ಯವಾಗಿ ಪರಮಾಣು ಘಟಕಗಳು, ಪರಮಾಣು ಸ್ಥಾವರಗಳು ಯಾವಾಗಲೂ ಭೂಮಿ ಮಟ್ಟದಿಂದ ಕೆಳಕ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ನುಗ್ಗಿ ಹೊಡೆಯಬಲ್ಲ ಸಾಮರ್ಥ್ಯ B2 ಬಾಂಬರ್ಗಿತ್ತು. ಹಾಗಾಗಿ ಅದನ್ನು ಬಳಸಿದ್ದಾರೆ. ಒಂದು ಸರ್ತಿ ಅಟ್ಯಾಕ್ ಮಾಡಿದ್ಮೇಲೆ ಕಂಪ್ಲೀಟ್ ಅದು ಡೆಸ್ಟ್ರಾಯ್ ಆಗಿಬಿಡಬೇಕು ಅನ್ನೋದು ಉದ್ದೇಶ.